ಗ್ರಾಮಸ್ಥರ ಸಾಮಾಜಿಕ ಸೇವಾ ಸಂಸ್ಥೆ ಸಂದರ್ಶನ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕುಪ್ಪಗಡ್ಡೆ ಹೋಬಳಿಯ ಸಂಪಗೋಡ್ ಕ್ಷೇತ್ರದಿಂದ ದ್ಯಾವನಹಳ್ಳಿ ಗ್ರಾಮ ಪಂಚಾಯತಿಗೆ ನೂತನವಾಗಿ ಸದಸ್ಯರಾದ ವಿಶಾಲಾಕ್ಷಿ ವೈಫ್ ಆಫ್ ದೇವೇಂದ್ರಪ್ಪ ಅವರಿಗೆ ಸ್ವಾಗತ ಮೇಡಮ್. ಸರ್ ಮೇಡಮ್, ನೀವು ರಾಜಕೀಯ ಬರೋಕ್ಕಿಂತ ಮುಂಚೆ ನೀವೇನು ಮಾಡ್ತಾ ಇದ್ರಿ? ನಾವು ರಾಜಕೀಯ ಬರೋಕ್ಕಿಂತ ಮೊದಲೇ ಒಬ್ಬ ಗೃಹಿಣಿ ಮತ್ತು ಕೃಷಿಯಲ್ಲಿ ಭಾಗವಹಿಸಿ. ಮೇಡಮ್, ನೀವು ರಾಜಕೀಯ ರಂಗಕ್ಕೆ ಬರ್ಲಿಕ್ಕೆ ಕಾರಣ? ರಾಜಕೀಯ ರಂಗದಲ್ಲಿ ನನಗೆ ಒಂದು ಸ್ವಲ್ಪ ಆಸಕ್ತಿ ಕಡಿಮೆ ಇತ್ತು, ಆದರೆ ಜನರ ಪ್ರೋತ್ಸಾಹ ಜಾಸ್ತಿ ಇತ್ತು. ನಾನು ಒಬ್ಬ ಎಜುಕೇಟೆಡ್ ಅಂತ ಗುರುತಿಸಿ ನೀವು ಈ ರಂಗಕ್ಕೆ ಬಂದರೆ ಒಳ್ಳೆ ಕೆಲಸ ಮಾಡ್ಬೋದು, ನೀವು ಬಂದ್ರಿ ಅಂತ ಜನರ ಸಹಕಾರ ನೀಡಿದ್ರಿಂದ ಬಂದಿದ್ದೆ. ನೀವು ಮೇಡಮ್, ನಿಮ್ಮ 5 ವರ್ಷ ಅವಧಿಯಲ್ಲಿ ನಿಮ್ಮ ಗ್ರಾಮಕ್ಕೆ ಏನೇನು ಕೊಡುಗೆಗಳನ್ನ ಕೊಡಬೇಕಂತ ಅನ್ಕೊಂಡಿದ್ರಿ? ಏನೇನು ಕೆಲಸ ಕಾರ್ಯಗಳನ್ನ ಮಾಡ್ಬೇಕಂತ ಅನ್ಕೊಂಡಿದ್ರಿ? ನಮ್ಮ ಗ್ರಾಮಕ್ಕೆ ಒಳ್ಳೆ ಮಾದರಿ ಗ್ರಾಮ ಆಗೋ ರೀತಿಯಲ್ಲಿ ನಮ್ಮ ಕೈಯಲ್ಲಿ ಏನು ಸಾಧ್ಯನೋ ಅದನ್ನೆಲ್ಲ ಮಾಡಿ ಪೂರೈಸಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀನಿ. ಯಾವ್ಯಾವ ಇಲಾಖೆಯವಾರು ಅಥವಾ ಯೋಜನಾವಾರು ಏನೇನು ಸೌಲಭ್ಯಗಳು ನಮ್ಮ ಗ್ರಾಮಕ್ಕಾಗಿ ಸಿಗತ್ತೋ ಅಥವಾ ಗ್ರಾಮದ ಪ್ರತಿಯೊಬ್ಬ ವ್ಯಕ್ತಿ, ವಿದ್ಯಾವಂತ ವ್ಯಕ್ತಿ ಆಗಿರ್ಬೋದು, ಮಹಿಳೆಯರಾಗಿರ್ಬೋದು, ಎಲ್ಲಾ ಇಲಾಖಾವಾರು ಸಿಗುವಂತ ಸೌಲಭ್ಯಗಳನ್ನು ನನ್ನಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಕೊಡಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು. ಓಕೆ ಮೇಡಮ್, ನಿಮ್ಮ ಈ ಗ್ರಾಮ ಪಂಚಾಯತ್ ಅನುದಾನ ಬರ್ತಾ ಇದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಗ್ರಾಮ ಪಂಚಾಯತಿಗೆ ಬಹಳ ಕಡಿಮೆ ಅನುದಾನವನ್ನ ನೀಡ್ತಾ ಇದ್ದಾರೆ. ಆ ನೀಡಿರ್ತಕ್ಕಂಥ ಅನುದಾನದಲ್ಲೇ ಮೆಸ್ಕಾಂಗೆ ಮತ್ತೆ ಇತರೆ ಸೌಲಭ್ಯಗಳಿಗೆ ಪೂರೈಸ್ರಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ವರ್ಗ 1ರ ಹಣವನ್ನ ಕ್ರೋಢೀಕರಣ ಮಾಡ್ರಿ ಅಂತಾನೂ ಕೂಡ ಹೇಳ್ತಾರೆ. ಆದ್ರೆ ವರ್ಗ 1ರ ಹಣವನ್ನ ನಮ್ಮ ಗ್ರಾಮ ಮಟ್ಟದ ಪಂಚಾಯತಿ ಆಗಿರೋದ್ರಿಂದ ಕ್ರೋಢೀಕರಣ ಮಾಡಿಸೋದು ತುಂಬಾನೇ ಕಷ್ಟ ಆಗಿದೆ. ಯಾಕಂತಂದ್ರೆ ಇಲ್ಲಿ ಕೂಲಿ ಕಾರ್ಮಿಕರು ಮತ್ತೆ ಬಡ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಅವರ ಸಮಯಕ್ಕೆ ವರ್ಗ 1ರ ಹಣ ಕೂಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಮೇಡಮ್, ಈಗ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಒಂದು ಗೌರವಧನ ಅಂತ ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಗೌರವಧನ ನಮ್ಗೆ ಇದುವರೆಗೂ ಕೂಡ ಈಗ 8ರಿಂದ 9ನೇ ತಿಂಗಳ ಅವಧಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ರು ಕೂಡ ನಮ್ಗೆ 1 ತಿಂಗಳದ್ದು ಕೂಡ ಸಿಕ್ಕಿಲ್ಲ ನಮ್ಮ ಕೈಗೆ. ಸಭಾಪತಿ ಮಾತ್ರ ಕೊಡ್ತಾ ಇದ್ದಾರೆ. ಅದನ್ನ ಯಾವ ರೀತಿ ಪಡಿಬೇಕು ಅನ್ನೋ ಉದ್ದೇಶ ಕೂಡ ನಮ್ಗೆ ತೋರ್ತಾ ಇಲ್ಲ. ಈ ನಿಮ್ಮ ಯೋಜನೆ ಮೂಲಕನಾದ್ರೂ ನಮ್ಗೆ ಅದು ಸಿಗುತ್ತೆ ಅನ್ನೋ ಒಂದು ಭರವಸೆಯನ್ನ, ಸಣ್ಣ ಭರವಸೆಯನ್ನ ಇಟ್ಕೊಂಡಿದ್ದೀವಿ. ಈಗ ಮೇಡಮ್, ಈಗ ಕೇರಳ ಮಾದರಿ ಪದ್ಧತಿಯನ್ನ ಕರ್ನಾಟಕ ತಂದ್ರೆ ಅನುಕೂಲತೆಗಳು ಅದೇನ್ ತಂದ್ರೆ ಏನು ಹೆಂಗಿರುತ್ತೆ? ಅನುಕೂಲತೆ ಆಗುತ್ತಾ? ಅನುಕೂಲತೆ ಒಳ್ಳೆ, ಅದು ಈಗ ಆ ಮಾದರಿಯಲ್ಲಿ ಡೆವಲಪ್ ಆಗಿರೋದನ್ನ ನೋಡಿದ್ರೆ ಆ ಮಾದರಿಯಲ್ಲಿ ನಮ್ಮಲ್ಲೂ ತಂದ್ರೆ ಸ್ವಲ್ಪ ಮಟ್ಟಿಗಾದ್ರೂ ಪ್ರೋಗ್ರೆಸ್ ಕಾಣಬಹುದು ಅನ್ನೋ ಒಂದು ಉದ್ದೇಶ. ಮೇಡಮ್, ಈಗ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರನ್ನ ಮೀಟ್ ಮಾಡ್ಕೊಂಡು ನಾವು ಸಂದರ್ಶನ ಮಾಡ್ತೇವೆ, ನಿಮ್ಮ ಅದರ ಅಭಿಪ್ರಾಯ? ಇದು ಒಂದು ಒಳ್ಳೆಯ ಉದ್ದೇಶನೇ. ಯಾಕಂತಂದ್ರೆ ಈ ಒಬ್ಬ ಸದಸ್ಯರು ಹೋಗಿ ಸರ್ಕಾರದ ಮೂಲಕ ತಮ್ಮ ಮನವಿಗಳನ್ನಾಗ್ಲಿ ತಮ್ಮ ಬೇಡಿಕೆಗಳನ್ನಾಗ್ಲಿ ಈಡೇರಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ಅದರದ್ದೇ ಆದ ಒಂದು ಟ್ರಸ್ಟ್ ಮತ್ತೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಗುರಿ ಇದ್ದಾಗ ಮಾತ್ರ ಇಂತಹ ಯೋಜನೆಗಳು ಫಲಪ್ರದ ಆಗ್ಬೋದು ಅನ್ನೋ ಒಂದು ಉದ್ದೇಶ. ಓಕೆ ಮೇಡಮ್, ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯನ ಒಟ್ಟುಗೂಡಿಸಿ ನಾವು ತಾಲೂಕು, ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಸಮಾವೇಶ ಇಟ್ಕೋಬೇಕಂತ ಅನ್ಕೊಂಡಿದ್ದೆ, ಸರ್ಕಾರ ಮೇಲೆ ಒತ್ತಡ ತರಲು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇದು ಒಂದು ಒಳ್ಳೆಯ ಉದ್ದೇಶನೇ ಅಂತ ಹೇಳ್ಬೋದು. ಈ ರೀತಿ ಎಲ್ಲರೂ ಒಟ್ಟುಗೂಡಿ ಒತ್ತಡವನ್ನು ಹಾಕಿದಾಗ ಮಾತ್ರ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಬಹುದು ಅಂತ ಹೇಳ್ಬೋದು. ಮೇಡಮ್, ಈಗ ತಮ್ಮ ಅತ್ಯುನ್ನತ ಸೇವೆಯನ್ನು ನಮ್ಮ ಸಂದರ್ಶನ ಕಾರ್ಯಕ್ರಮಕ್ಕೆ ಹಂಚಿಕೊಂಡಿದ್ದಕ್ಕೆ ಮತ್ತು ನಮ್ಮ ಸಂಸ್ಥೆಯಲ್ಲಿ ಅಭಿನಂದನೆ ಪ್ರಮಾಣ ಪತ್ರ.